ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬಾಲ್ಯ ಅಂದ ಕೂಡಲೇ ನಮ್ಮ ಬಾಲ್ಯದ ಅವಿಭಾಜ್ಯ ಅಂಗ ರೇಡಿಯೋ. ರೇಡಿಯೋದಲ್ಲಿ ಭಾವಗೀತೆಗಳು ಬಹಳ ಜನಪ್ರಿಯವಾಗಿದ್ದವು. ಅಂದಿನ ದಿನಗಳಲ್ಲಿ ಭಾವಗೀತೆ ಅಂತ ಹೇಳ್ತಾ ಇದ್ದ ಹಾಗೆ ಎರಡು ಹೆಸರುಗಳು ಥಟ್ ಅಂತ ನಮ್ಮ ಕಣ್ಣು ಮುಂದೆ ಕಾಣಿಸ್ಕೊಳ್ಳುತ್ತವೆ. ಮೊದಲನೇದು HR ಲೀಲಾವತಿ ಹಾಗೂ ಎರಡನೇ ಹೆಸರು R ರಮಾದೇವಿ. 1966ರಿಂದ R ರಮಾದೇವಿ ಅವರು ನಮ್ಮ ಆಕಾಶವಾಣಿ ಮೂಲಕ ಸೊಗಸಾದ ಭಾವಗೀತೆಗಳನ್ನು ನಮಗೆ ಉಣಬಡಿಸ್ತಾ ಬರ್ತಾ ಇದ್ದಾರೆ. ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. R ರಮಾದೇವಿ ಅವರು ಒಂದು ಅಪರೂಪದ ಪುಸ್ತಕವನ್ನು ನಮಗಾಗಿ ಬರೆದುಕೊಟ್ಟಿದ್ದಾರೆ. ಅದುವೇ ಭಾವ ರಾಗ ಶಿಲ್ಪ. ಭಾವ ರಾಗ ಶಿಲ್ಪ 108 ಕವನಗಳಿಗೆ ರಾಗ ಸಂಯೋಜನೆ ಮತ್ತು ಸ್ವರ ಪ್ರಸ್ತಾರವನ್ನು ಹಾಕಿದ್ದಾರೆ. ರಾಗ ಸಂಯೋಜನೆ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಆದರೆ ಈ ಸ್ವರ ಪ್ರಸ್ತಾರ ಅನ್ನೋದು ಏನಿದೆ ಅದು ಕನ್ನಡದ ಮಟ್ಟಿಗೆ ಸ್ವಲ್ಪ ಹೊಸದು. ಸಾಮಾನ್ಯವಾಗಿ ಸ್ವರ ಪ್ರಸ್ತಾರವನ್ನು ಇಂಗ್ಲೀಷ್ ಗೀತೆಗಳಿಗೆ ಇಂಗ್ಲೀಷ್ ವಾದ್ಯಕ್ಕೆ ಹಾಕೋದುಂಟು. ಆದರೆ ಕನ್ನಡಕ್ಕೂ ಕನ್ನಡ ಭಾವಗೀತೆಗಳು ಹಾಕುವ ಪ್ರಯತ್ನವನ್ನು ಅನೇಕ ಜನ ಮಾಡಿದ್ದಾರೆ. ಚಿತ್ರಗೀತೆಗಳಿಗೆ ಈಗ ಸ್ವರ ಪ್ರಸ್ತಾರ ಹಾಕುವ ಪದ್ಧತಿ ಸಾಮಾನ್ಯವಾಗಿದೆ. ಆದರೆ 66ರ ಆಸುಪಾಸಲ್ಲಿ 70-80ರಲ್ಲಿ ಈ ರೀತಿ ಸ್ವರ ಪ್ರಸ್ತಾರವನ್ನು ಹಾಕಿದಂಥ ಭಾವಗೀತೆಗಳು ಬಹಳ ಅಪರೂಪ. ಈ ಒಂದು ಪುಸ್ತಕದಲ್ಲಿ R ರಮಾದೇವಿ ಅವರು 27 ಕವಿಗಳ 108 ಭಾವಗೀತೆಗಳನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ಭಾವಗೀತೆಗಳನ್ನು ಮೊದಲು ನೀಡಿ ಅದಕ್ಕೆ ಸ್ವರ ಸಂಯೋಜನೆ ಮಾಡಿ ಆನಂತರ ಪ್ರಸ್ತಾರವನ್ನು ಹಾಕಿದ್ದಾರೆ. ಹಾಗೆ ಹಾಕಬೇಕಾದರೆ ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಎರಡೂ ಸಂಗೀತಗಳಿಂದ ಅಪರೂಪದ ರಾಗಗಳನ್ನು ಇವರು ಬಳಸ್ಕೊಂಡಿದ್ದಾರೆ. ಬೃಂದಾವನ ಸಾರಂಗ, ಕಲಾವತಿ, ಹಂಸ ವಿನೋದಿನಿ, ಮಹತಿ, ಸುನಾದ ವಿನೋದಿನಿ, ಸಂಕ್ರಂದನ ಪ್ರಿಯ, ಕಲ್ಯಾಣ ವಸಂತ, ಜನಸಂಮೋದಿನಿ, ಭಾವಾಭರಣ ಬಹಳ ಅಪರೂಪದ ರಾಗಗಳು. ಹಾಗೆಯೇ ಹಿಂದೂಸ್ತಾನಿ ಪದ್ಧತಿಯಲ್ಲಿ ಶಂಕರ್, ಬಹಾರ್, ದೇಶ್, ದರ್ಬಾರಿ, ಕಾನಡ, ಭಾಗ್ಯಶ್ರೀ, ತಿಲಂಗ್ ಮುಂತಾದ ರಾಗಗಳನ್ನು ಬಳಸಿಕೊಂಡು ಇಲ್ಲಿ ಅವರು ಸ್ವರ ಪ್ರಸ್ತಾರವನ್ನು ಹಾಕಿದ್ದಾರೆ. ಇಲ್ಲಿ ನಮ್ಮ ಕನ್ನಡ ಕವಿಗಳ ಗೀತೆಗಳನ್ನು ನೋಡ್ತು ಅಂದರೆ ಬಹುಶಃ ಪ್ರಧಾನವಾಗಿ ಕುವೆಂಪು ಅವರ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆನಂತರ KS ನರಸಿಂಹಸ್ವಾಮಿ, GS ಶಿವರುದ್ರಪ್ಪ, ನಿಸಾರ್ ಅಹಮದ್ ಅವರ ಭಾವಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ರಾಗ ಪ್ರಸ್ತಾರ ಮಾಡಿದ್ದಾರೆ. ಹಾಗಾಗಿ ಸಂಗೀತದಲ್ಲಿ ಆಸಕ್ತಿ ಇರೋರು ಖಂಡಿತ ಈ ಒಂದು ಪುಸ್ತಕವನ್ನು ನೋಡ್ತು ಅಂದರೆ ಓದೋದು ಮಾತ್ರ ಅಲ್ಲ, ಅಧ್ಯಯನ ಮಾಡ್ತು ಅಂದರೆ ಅವರಿಗೂ ಸಹ ಸ್ಫೂರ್ತಿ ಬರಬಹುದು. ರಾಗ ಸಂಯೋಜನೆ, ಸ್ವರ ಪ್ರಸ್ತಾರ ಇತ್ಯಾದಿಗಳನ್ನು ಹಾಕಿ ನಮ್ಮ ಕನ್ನಡ ಭಾವಗೀತೆಗಳ ಜಗತ್ತು ಏನಿದೆ ಅದನ್ನು ಶ್ರೀಮಂತಗೊಳಿಸಬಹುದು. ಇಂತಹ ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥ R ರಮಾದೇವಿ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪುರುಷೋತ್ತಮನ್ M ರೆಡ್ಡಿ ಅಂತ. ನಾನು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದೀನಿ. ಅಲ್ಲೇ ಒಂದು ಖಾಸಗಿ ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿದ್ದು ಮಕ್ಕಳಿಗೆ ಪಾಠ ಹೇಳ್ಕೊಡೋದನ್ನ ವೃತ್ತಿಯಾಗಿ ಇಟ್ಕೊಂಡು ಅವ್ರ ಕಡೆಯಿಂದ ಕಲ್ತಿದ್ದನ್ನು ಅಧ್ಯಯನ ಮಾಡೋದನ್ನ ಪ್ರವೃತ್ತಿಯಾಗಿ ಮಾಡ್ಕೊಂಡು ಮುಂದುವರಿಸ್ತಾ ಇದ್ದೀನಿ. ಪುರುಷೋತ್ತಮ್ ರೆಡ್ಡಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ ಅಂತ. ನಾನು ದೇವಾಯ ಪಾರ್ಕಿಂದ ಬಂದಿದ್ದೀನಿ, ಬೆಂಗಳೂರಿಂದ. ನನ್ನ ಹವ್ಯಾಸ ಅಂದರೆ ಹಾಡೋದು ಮತ್ತು ಹೊಸ ವಿಷಯಗಳ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದು. ಶಿಲ್ಪಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಭಾಸ್ಕರ್ B ಅಂತ. ನಾನು ಗಣಿಗನೂರು ಗ್ರಾಮದಿಂದ ಬಂದಿದ್ದೇನೆ. ಇಲ್ಲೇ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ, ಸ್ಮಾಲ್ ಬಿಸ್ನೆಸ್. ಭಾಸ್ಕರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ.
100 ಅಂಕ ಗಳಿಸಿದವರಿಗೆ ಪುಸ್ತಕ ವಿಶೇಷ ಬಹುಮಾನವಾಗಿ ದೊರೆಯುತ್ತೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಬಳ್ಳಾರಿಯ ಎನ್ ತಿಪ್ಪಣ್ಣ ಮತ್ತು ಎನ್ ಟಿ ಗೌರಮ್ಮ ಅವರು, ಮಾಜಿ MLC ಮತ್ತು ರಾಜ್ಯ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ, ಬೆಂಗಳೂರು. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. KA ಸುಜಾತಾ ಗುಪ್ತಾ ಅವರು ಬರೆದಂಥ ನೀನೊಂದು ಮೌನರಾಗ ಎನ್ನುವ ಕವನ ಸಂಕಲನ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಲಕ್ಷಣಗಳು ಡೆಂಗಿ ಸೊಳ್ಳೆಯನ್ನು ಪತ್ತೆ ಹಚ್ಚಲು ನೆರವಾಗುತ್ತವೆ? ಆಯ್ಕೆಗಳನ್ನು ನೋಡೋಣ. ಗೋಡೆಯ ಮೇಲೆ ಕೂರುವಿಕೆ, ಬಣ್ಣ, ಚಟುವಟಿಕೆ, ಎಲ್ಲವೂ. ಬಸರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಪುರುಷೋತ್ತಮ್, ಆನಂತರ ಶಿಲ್ಪ. ಡಿ ಎಲ್ಲವೂ. ಎಲ್ಲವೂ ಆಯ್ಕೆ 4. ಶಿಲ್ಪ? ಎಲ್ಲವೂ ಸರ್. ಎಲ್ಲವೂ. ಉತ್ತರವನ್ನು ನೋಡೋಣ. ಎಲ್ಲವೂ ಉತ್ತರ ಸರಿಯಾಗಿದೆ. ಪುರುಷೋತ್ತಮ ರೆಡ್ಡಿ ಅವರಿಗೆ ನೀನೊಂದು ಮೌನರಾಗ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಡೆಂಗಿ ಸೊಳ್ಳೆ ಸಾಮಾನ್ಯವಾಗಿ ಕಪ್ಪು ಬಣ್ಣಕ್ಕೆ ಇರುತ್ತೆ. ಅದರ ಮೈ ಮೇಲೆ ಬಿಳಿ ಚುಕ್ಕೆಗಳು ಅಥವಾ ಪಟ್ಟೆಗಳನ್ನು ಕಾಣಬಹುದು. ಅದಕ್ಕೆ ನಮ್ಮ ಕನ್ನಡಿಗರು ಈ ಸೊಳ್ಳೆಯನ್ನು ನಾಮದ ಸೊಳ್ಳೆ ಅಂತ ಕರೀತಾರೆ. ನೋಡಿ ಹೇಗೆ ಬಿಳಿ ಬಿಳಿ ಚುಕ್ಕೆಗಳು ಅದರ ಮೈ ಮೇಲೆ ಕಾಣುತ್ತೆ ಅನ್ನೋದನ್ನು ನಾವು ನೋಡಬಹುದು. ಹಾಗಾಗಿ ಡೆಂಗಿ ಸೊಳ್ಳೆಯನ್ನು ಪತ್ತೆ ಹಚ್ಚೋದಕ್ಕೆ ಈ ಒಂದು ಲಕ್ಷಣವನ್ನು ನಾವು ನೆನಪಲ್ಲಿಟ್ಕೋಬೇಕು. ಈ ಚಿತ್ರವನ್ನು ಮರೆಯಬಾರ್ದು. ಮತ್ತೊಂದು ವಿಶೇಷ ಅಂದರೆ ಇದು ಹಗಲು ಹೊತ್ತಲ್ಲಿ ಚಟುವಟಿಕೆಯನ್ನು ತೋರಿಸುತ್ತೆ. ಹಾಗೆಯೇ ಗೋಡೆ ಮೇಲೆ ಕೂತ್ಕೊಳ್ಳುತ್ತೆ. ಇದು ಗೋಡೆ ಮೇಲೆ ಕೂತ್ಕೋಬೇಕಾದರೆ 45 ಡಿಗ್ರಿಯಲ್ಲಿ ಕೂತ್ಕೊಳ್ಳುತ್ತೆ. ಇದು ಸಾಮಾನ್ಯವಾಗಿ ಬೇರೆ ಸೊಳ್ಳೆಗಳು ಈ 45 ಡಿಗ್ರಿಯಲ್ಲಿ ಕೂತ್ಕೊಳ್ಳೋದಿಲ್ಲ, ಆದರೆ ಇದು ಕೂತ್ಕೊಳ್ಳುತ್ತೆ. ಜೊತೆಗೆ ಕಚ್ಚಿದ್ರೆ ತುಂಬ ನೋವಾಗುತ್ತೆ. ಈ ಅನಾಫಿಲಸ್ಸು ಕ್ಯೂಲೆಕ್ಸ್ ಎಲ್ಲ ಸದ್ದಿಲ್ಲದ ಹಾಗೆ ಕಚ್ಚಿ ಹೋಗ್ಬಿಡುತ್ತೆ. ಆ ನಂತರ ನಮಗೆ ತುರಿಕೆ, ನವೆ, ನೋವು ಇಲ್ಲ. ಅದು ಇದು ಕಚ್ಚಿದರೆ ಮಾತ್ರ ಚುರುಕ್ಕಂತ ತಕ್ಷಣವೇ ಗೊತ್ತಾಗುತ್ತೆ. ಈ ಲಕ್ಷಣಗಳಿಂದ ಡೆಂಗಿ ಸೊಳ್ಳೆಗಳು ಮನೆಯೊಳಗೆ ಬಂದಿದೆ ಅನ್ನೋದನ್ನು ನಾವು ತಿಳ್ಕೋಬಹುದು. ಹಾಗಾಗಿ ಈ ಸೊಳ್ಳೆಗಳ ಲಕ್ಷಣ ಮುಖ್ಯವಾಗಿ ಈ ನಾಮದ ಸೊಳ್ಳೆ ಅನ್ನೋ ಹೆಸರನ್ನು ನೆನಪಲ್ಲಿಟ್ಕೊಂಡು ಆ ರೀತಿಯ ಸೊಳ್ಳೆ ಕಂಡು ಬಂತು ಅಂದರೆ ತಕ್ಷಣವೇ ನಿಮ್ಮ ಮನೆಯಲ್ಲಿ ಮಾತ್ರವಲ್ಲ, ನಿಮ್ಮ ಇಡೀ ಬಡಾವಣೆಯಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿಕೊಂಡು ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡ್ರೆ ಈ ರೋಗ ಹರಡೋದನ್ನು ತಪ್ಪಿಸಬಹುದು. ಕವನ ಸಮ್ಮಿಲನ ಸುಮತಿ ಕುಮಾರ್ ಅವರು ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಬಾಹ್ಯಾಕಾಶ ಪ್ರವಾಸೋದ್ಯಮದಲ್ಲಿ ಯಾವ ಸಂಸ್ಥೆಯು ಮುಂಚೂಣಿಯಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಹೇಳಿ ಪುರುಷೋತ್ತಮ್ ರೆಡ್ಡಿ. ನಾಸಾ. ನಾಸಾ. ವರ್ಜಿನ್ ಗ್ಯಾಲಕ್ಟಿಕ್, ಒರಾಯನ್ ಸ್ಪ್ಯಾನ್, ಬ್ಲೂ ಆರಿಜಿನ್, ಆಕ್ಸಿಯಮ್ ಸ್ಪೇಸ್. ಶಿಲ್ಪ? ಬ್ಲೂ ಆರಿಜಿನ್. ಬ್ಲೂ ಆರಿಜಿನ್ ಆಯ್ಕೆ 3. ಭಾಸ್ಕರ್? ಆಕ್ಸಿಯಮ್ ಸ್ಪೇ. ಉತ್ತರವನ್ನು ನೋಡೋಣ. ಬ್ಲೂ ಆರಿಜಿನ್ ಸರಿಯಾದ ಉತ್ತರ. ಶಿಲ್ಪ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಕವನ ಸಮ್ಮಿಲನ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಪುರುಷೋತ್ತಮ್ ರೆಡ್ಡಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಸ್ವಲ್ಪ ಕಷ್ಟವಾಯಿತು ತಮಗೆ ಅಂತ ಅನಿಸುತ್ತೆ. ಬಾಹ್ಯಾಕಾಶ ಪ್ರವಾಸೋದ್ಯಮ. ನಾಸಾ ಸಂಸ್ಥೆ ಪ್ರವಾಸೋದ್ಯಮದಲ್ಲಿ ಅಥವಾ ನಮ್ಮ ಇಸ್ರೋ ಪ್ರವಾಸೋದ್ಯಮದಲ್ಲಿ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಸದ್ಯಕ್ಕೆ ವಿಜ್ಞಾನ ಪ್ರಯೋಗಗಳಿಗಷ್ಟೇ ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದಾರೆ. ಆದರೆ ಅಲನ್ ಶೆಫರ್ಡ್ ಅನ್ನೋರು ಮರುಬಳಸಬಹುದಾದ ಸಬಾರ್ಬಿಟಲ್ ಒಂದು ಬಾಹ್ಯಾಕಾಶ ನೌಕೆಯನ್ನು ರೂಪುಗೊಳಿಸಿದ್ದಾರೆ. ಹಾಗಾಗಿ ಹೋಗಿ ಬರಬಹುದು ಅಲ್ಲಿಗೆ. ಎಷ್ಟು ಹೊತ್ತಪ್ಪ ಇರಬಹುದು ಅಂದರೆ 11 ನಿಮಿಷ ಅಷ್ಟೇ ಬಾಹ್ಯಾಕಾಶದಲ್ಲಿ ಇರಲಿಕ್ಕೆ ಸಾಧ್ಯ. ಆದರೆ ಆ 11 ನಿಮಿಷದಲ್ಲಿ ನಾವು ಝೀರೋ ಗ್ರಾವಿಟಿ, ಶೂನ್ಯ ಗುರುತ್ವಾಕರ್ಷಣದಲ್ಲಿ ತೇಲುವ ಅನುಭವವನ್ನು ಪಡೆಯಬಹುದು. ಆ ಅನುಭವವನ್ನು ಪಡೆಯೋದಕ್ಕೆ ಅನೇಕ ಜನ ದುಬಾರಿ ವೆಚ್ಚವನ್ನು ಕೊಟ್ಟು ಈ ಪ್ರವಾಸೋದ್ಯಮದಲ್ಲಿ ಹೋಗ್ತಾ ಇದ್ದಾರೆ. ಕಳೆದ ಸಲ 6 ಜನ ಪ್ರಯಾಣಿಕರು ಬಹಳ ಯಶಸ್ವಿಯಾದ ಒಂದು ಹಾರಾಟವನ್ನು ನಡೆಸಿ ಬಂದಿದ್ದಾರೆ. ಇದುವರೆಗೂ 11 ಯಾತ್ರೆಗಳನ್ನು ಮಾಡಿದ್ದಾರಂತೆ. ಅಮೃತ ಕೊಕ್ಕಡ ವೆಂಕಟರಮಣ ಭಟ್ ಬರೆದಂಥ ಸೊಗಸಾದ ಕೃತಿ ನಮ್ಮ ಪ್ರಶ್ನೆ.
ನೌಕಾ ಬೈಚ್ ಬೋಟ್ ರೇಸ್ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಆಯ್ಕೆಗಳನ್ನು ನೋಡೋಣ. ಅಸ್ಸಾಂ, ಪಶ್ಚಿಮ ಬಂಗಾಳ, ಮಣಿಪುರ, ಮಿಜೋರಾಂ. ಮೊದಲಿಗೆ ಭಾಸ್ಕರ್, ಆನಂತರ ಶಿಲ್ಪ. ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ಆಯ್ಕೆ 2. ಶಿಲ್ಪ? ಅಸ್ಸಾಂ. ಅಸ್ಸಾಂ ಆಯ್ಕೆ 1. ಉತ್ತರವನ್ನು ನೋಡೋಣ. ಪಶ್ಚಿಮ ಬಂಗಾಳ ಉತ್ತರ ಸರಿಯಾಗಿದೆ. ಭಾಸ್ಕರ್ ಅವರಿಗೆ ಅಮೃತ ಎನ್ನುವ ಕೊಕ್ಕಡ ವೆಂಕಟರಮಣ ಭಟ್ ಬರೆದ ಲೇಖನಗಳ ಸಂಗ್ರಹದ ಕೃತಿಯನ್ನು ಕೊಟ್ಟಿದ್ದೇವೆ. ಪಶ್ಚಿಮ ಬಂಗಾಳದವರು ಮಾನಸ ಎನ್ನುವ ನಾಗದೇವತೆಯನ್ನು ಆರಾಧಿಸ್ತಾರಂತೆ. ಈ ಮಳೆಗಾಲ ಬಂದಾಗ ನದಿಗಳು ತುಂಬಿ ಹರಿಯುವಾಗ ಈ ಒಂದು ದೋಣಿಯ ಪಂದ್ಯ ಏನಿದೆ ಅದನ್ನು ನಡೆಸ್ತಾರೆ. ನೌಕಾ ಬೈಚ್ ಬೋಟ್ ರೇಸ್ ಅಂತ ಇದನ್ನು ಕರೀತಾರೆ. ಮೊದಲು ಕೇವಲ ಪುರುಷರಿಗಾಗಿ ಈ ಒಂದು ಸ್ಪರ್ಧೆ ನಡೀತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರೂ ಸಹ ತಮ್ಮದೇ ಆದ ಸ್ಪರ್ಧೆಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ದೊರೆತಿದೆ. 5 ನಮೂನೆಯ ಸ್ಪರ್ಧೆಗಳು ನಡೆಯುತ್ತಂತೆ. ಚಿಪ್, ಕೈಲಿ ಬಚ್ಚಾರಿ, ಚಾಂದ್ ಬಚ್ಚಾರಿ, ಚಿತೋಯಿ ಮತ್ತು ಸೋರ್ಫಿ, ಈ 5 ನಮೂನೆಯ ಸ್ಪರ್ಧೆಗಳು. ಅದರಲ್ಲಿ ಸೋರಂಗಿ ಅಂತಕ್ಕಂಥ ಒಂದು ವಿಶೇಷವಾದ ದೋಣಿ ಇರುತ್ತಂತೆ. ಈ ದೋಣಿ ಎಷ್ಟು ಉದ್ದ ಇರುತ್ತಪ್ಪ ಅಂದರೆ 90 ಅಡಿ ಅಷ್ಟು ಉದ್ದ ಇರುತ್ತಂತೆ. ಅಷ್ಟು ಉದ್ದದ ದೋಣಿ ಏನಿದೆ, ಈ ದೋಣಿಯಲ್ಲಿ ಸ್ಪರ್ಧೆ ನಡೆಸಬೇಕಾದ್ರೆ 30-40 ಜನ ಕೂತ್ಕೊಂಡು ಆ ಹುಟ್ಟು ಹಾಕುವ ಸೊಗಸು ಏನಿದೆ ಅದನ್ನು ನಿಜಕ್ಕೂ ನೋಡಿಯೇ ನಾವು ಆನಂದಿಸಬೇಕು. ಅಷ್ಟು ಸೊಗಸಾದದ್ದು. ಇದೇ ರೀತಿ ದೋಣಿ ಸ್ಪರ್ಧೆ ನಮ್ಮ ಭಾರತದಲ್ಲಿ ಬಹಳ ಪ್ರಖ್ಯಾತವಾದದ್ದು ಅಂದರೆ ಕೇರಳದ ವೆಂಬನಾಡ್ ಸರೋವರದಲ್ಲಿ ನಡೆಯುವಂಥ ನೆಹರು ಟ್ರೋಫಿಗೆ ಸಂಬಂಧಪಟ್ಟಂಥ ಸ್ನೇಕ್ ಬೋಟ್ ರೇಸ್. ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದು ಸಹ ಅದ್ಭುತವಾದ ಒಂದು ದೃಶ್ಯ ಕಾವ್ಯ. ಮುಂದಿನ ಪುಸ್ತಕ ಮಾತೃದೇವತೆಗಳು ಮಹಾಶಕ್ತಿ ಪೀಠಗಳು, DS ಲಿಂಗರಾಜು ಅವರು ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ, ಸಿಂಟೈಕಿಯಾ ಕ್ಯಾನಿ ನರ್ವಸ್ ಏನಿದು? ಆಯ್ಕೆಗಳನ್ನು ನೋಡೋಣ. ಪಾಚಿ ಗಿಡ, ಕಪ್ಪೆ, ಆರ್ಕಿಡ್, ಹಾವು. ಮೊದಲಿಗೆ ಪುರುಷೋತ್ತಮ ರೆಡ್ಡಿ, ಆನಂತರ ಶಿಲ್ಪ. ಪಾಚಿ ಗಿಡ. ಪಾಚಿ ಗಿಡ ಆಯ್ಕೆ 1. ಶಿಲ್ಪ? ಆರ್ಕಿಡ್. ಆರ್ಕಿಡ್ ಆಯ್ಕೆ 3. ಉತ್ತರವನ್ನು ನೋಡೋಣ. ಪಾಚಿ ಗಿಡ ಉತ್ತರ ಸರಿಯಾಗಿದೆ. ಮಾತೃದೇವತೆಗಳು ಮಹಾಶಕ್ತಿ ಪೀಠಗಳು ಈ ಒಂದು ಪುಸ್ತಕವನ್ನು ಪುರುಷೋತ್ತಮ ರೆಡ್ಡಿ ಅವರಿಗೆ ಕೊಟ್ಟಿದ್ದೇವೆ. ಮನುಷ್ಯನಿಗೆ ಒಂದು ಸಣ್ಣ ಗುಮಾನಿ, ಇವತ್ತಲ್ಲ ನಾಳೆ ಈ ಭೂಮಿಯನ್ನು ಬಿಟ್ಟು ಬೇರೆ ಗ್ರಹಕ್ಕೆ ಹೋಗಿ ನಾವು ಬದುಕುವಂಥ ಸಂದರ್ಭ ಬಂತು ಅಂದರೆ ಅಲ್ಲಿ ಆಕ್ಸಿಜನ್ ಇಲ್ಲದೆ ಇರೋ ಕಾರಣ ಹೇಗೆ ಬದುಕೋದು? ಅಲ್ಲಿನ ಶೈತ್ಯಾಂಶ ಎಷ್ಟಿರುತ್ತೋ, ಉಷ್ಣಾಂಶ ಎಷ್ಟಿರುತ್ತೋ, ಗಾಳಿ ಹೇಗಿರುತ್ತೋ ಗೊತ್ತಿಲ್ಲ ಅಲ್ವಾ? ಹಾಗಾಗಿ ಮುಂದಿನ ದಿನಗಳ ಭೀಕರತೆಯನ್ನು ನೆನಪಿಸ್ಕೊಂಡು ತನ್ನನ್ನು ತಾನು ಅಣಿಗೊಳಿಸುವ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾನೆ. ಈ ಸಿಂಟೈಕಿಯಾ ಅನ್ನೋ ಪಾಚಿ ಗಿಡ ಇದೆಯಲ್ಲ, ಇದು ವಿಶೇಷವಾದ ಗಿಡ. ಏನು ವಿಶೇಷ ಅಂದರೆ ಇದು ತನ್ನ ಒಡಲಲ್ಲಿ ಇರ್ತಕ್ಕಂಥ ನೀರಿನ ಅಂಶದಲ್ಲಿ 98% ನೀರಿನ ಅಂಶವನ್ನು ಕಳ್ಕೊಂಡ್ರೂ ಸಹ ಕೇವಲ 2% ನೀರಲ್ಲಿ ಬದುಕೋದನ್ನು ಕಲಿಯುತ್ತಂತೆ, ಬದುಕನ್ನು ಉಳಿಸ್ಕೊಳ್ಳುತ್ತಂತೆ, ಸಾಯೋದಿಲ್ಲವಂತೆ. ಜೊತೆಗೆ -196 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯಲ್ಲಿ, ಅಷ್ಟು ಕಡಿಮೆ ಉಷ್ಣತೆಯಲ್ಲೂ ಸಹ ಇದು ಜೀವವನ್ನು ಉಳಿಸ್ಕೊಂಡು ಇರುತ್ತಂತೆ. ಹಾಗೆಯೇ 5000 ಗ್ರೇ ವಿಕಿರಣದ ಶಕ್ತಿಯನ್ನು ತಡ್ಕೊಂಡು ಇದು ಬದುಕುತ್ತಂತೆ. ಯಾವುದೇ ರೀತಿಯಾದ ಕ್ಯಾನ್ಸರ್ ತರಹದ ಉತ್ಪರಿವರ್ತನೆಗಳು ಇದರಲ್ಲಿ ನಡೆಯೋದಿಲ್ಲ. ಅಷ್ಟು ಶಕ್ತಿಶಾಲಿಯಾದ ವಿಶೇಷವಾದ ಪಾಚಿ ಗಿಡ ಅಂತೆ. ಹಾಗಾಗಿ ಅನ್ಯ ಗ್ರಹಗಳಲ್ಲಿ ನಾವೇನಾದರೂ ವಸಾಹತನ್ನು ನಿರ್ಮಿಸಬೇಕಾದಂಥ ಸಂದರ್ಭ ಬಂತು ಅಂದರೆ ಈ ಗಿಡ ಹೇಗೆ ತನ್ನ ಆತ್ಮರಕ್ಷಣೆ ಮಾಡಿಕೊಳ್ಳುತ್ತೋ ಅದರಿಂದ ಒಂದಷ್ಟು ಪಾಠಗಳನ್ನು ಕಲಿತುಕೊಂಡು ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋಣ ಅನ್ನೋದು ವಿಜ್ಞಾನಿಗಳ ಒಂದು ದೂರದೃಷ್ಟಿ. ಹಾಗಾಗಿ ಈ ಪಾಚಿಗಿಡ ಸಿಂಟೈಕಿಯಾ ಕ್ಯಾನಿ ನರ್ವಸ್ ವಿಜ್ಞಾನಿಗಳ ಗಮನವನ್ನು ಸೆಳೆದಿದೆ. ಮುಂದಿನ ಪುಸ್ತಕ ಸುಧಾಮೂರ್ತಿ ಅವರು ಬರೆದಂಥ ಮನದ ಮಾತು ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ, ಬಿಟ್ಟಕ್ಷರಗಳನ್ನು ತುಂಬಿ. ನೀ, ಲಿ, ಸೋ, ಲ, ತಿ. ಬಜರ್ ಒತ್ತಿದ್ದಾರೆ ಭಾಸ್ಕರ್. ನೀರಲ್ಲಿ ಸೊಳ್ಳೆಗಳ ಆವೃತ್ತಿ.
ನೀರಲ್ಲಿ ಸೊಳ್ಳೆಗಳ ಆವೃತ್ತಿ. ಶಿಲ್ಪ ಸಿದ್ಧವಾಗಿದ್ದಾರೆ, ಉತ್ತರ ಕೊಟ್ಬಿಡಿ. ಗೊತ್ತಾಗುತ್ತೆ ನಿಮಗೆ, ಬಹಳ ಸುಲಭ ನೋಡಿ, ಒಂದ್ಸಲ ಹೊಳೆಯುತ್ತೆ ನೋಡಿ. ಪುರುಷೋತ್ತಮ್ ರೆಡ್ಡಿನೂ ಸಿದ್ಧವಾಗಿದ್ದಾರೆ. ಏನು ಮಾಡಲಿ ಭಾಸ್ಕರ್? ಶಿಲ್ಪ ಅವ್ರನ್ನ ಕೇಳಲ್ಲ? ಶಿಲ್ಪ. ನೀರಲ್ಲಿ ಸೊಳ್ಳೆಗಳ ಉತ್ಪತ್ತಿ. ಪುರುಷೋತ್ತಮ್ ರೆಡ್ಡಿ ಸರಿ ಇದೆ. ಅದೇ ಉತ್ತರವಾ? ಭಾಸ್ಕರ್ ಯಾಕೆ ಉತ್ಪತ್ತಿ ತಪ್ಪು ಹೋಯ್ತು? ಬಹಳ ಸ್ಪಷ್ಟವಾಗಿ ಇತ್ತು. ತಿ ಇರಬಹುದಾ ಉತ್ಪತ್ತಿ? ಸರಿ ಇರ್ಬೋದಾ? ಇಬ್ಬರು ಪರೀಕ್ಷೆ ಮಾಡೋಣವಾ? ಪರೀಕ್ಷಿಸೋಣ. ನೀರಲ್ಲಿ ಸೊಳ್ಳೆಗಳ ಉತ್ಪತ್ತಿ ಉತ್ತರ ಸರಿಯಾಗಿದೆ. ಶಿಲ್ಪಾ ಅವರು ಈ ಉತ್ತರವನ್ನು ಕೊಟ್ಟಿದ್ದಾರೆ. ಮನದ ಮಾತು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ನೀರಲ್ಲಿ ಸೊಳ್ಳೆಗಳ ಉತ್ಪತ್ತಿ, ಅದರ ಲಾರ್ವಾಗಳು, ಮರಿಹುಳುಗಳು ಏನಿರುತ್ತೆ ಅದನ್ನು ನಿಯಂತ್ರಿಸೋದು ಬಹಳ ಸುಲಭ. ಕೆಲವು ವಿಶೇಷವಾದ ಮೀನುಗಳಿವೆ, ಉದಾಹರಣೆಗೆ ಗ್ಯಾಂಬೂಸಿಯಾ. ಈ ಮೀನನ್ನು ಬಿಟ್ಬಿಟ್ರೆ ಅದು ಸೊಳ್ಳೆ ಮರಿಗಳನ್ನೇ ಹುಡುಕಿ ತಿನ್ನುತ್ತೆ. ಹಾಗಾಗಿ ಸಣ್ಣ ಪುಟ್ಟ ಕೆರೆ ಕುಂಟೆಗಳು ನಿಮ್ಮ ಮನೆ ಹತ್ತಿರ ಇದ್ದು ಅದನ್ನೆಲ್ಲ ಸ್ವಚ್ಛಗೊಳಿಸೋದು ಕಷ್ಟ ಅಂದರೆ ಒಂದಷ್ಟು ಮೀನುಗಳನ್ನು ತಂದು ಬಿಡಬಹುದು, ಅವು ಸೊಳ್ಳೆಗಳನ್ನು ನಿಯಂತ್ರಿಸುತ್ತೆ. ಮುಂದಿನ ಪುಸ್ತಕ ವೇದ ಪರಿಚಯ, ಶಂಕರ ಅಜ್ಜಂಪುರ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 71 + 48, 88 - 23, 20 × 12, 232 / 8. ಹೇಳಿ ಶಿಲ್ಪ. 438. 4, 3, 8. ಪುರುಷೋತ್ತಮ ರೆಡ್ಡಿ 453. 4, 5, 3. ಭಾಸ್ಕರ್ ಇನ್ನು ಲೆಕ್ಕ ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. 438. ಮೊದಲನೇ ಪ್ರಶ್ನೆಗೆ ಉತ್ತರ 119, 65, 240, 29 ಎಲ್ಲವನ್ನು ಕೂಡಿದ್ರೆ 453 ಬಂದಿದೆ. ಪುರುಷೋತ್ತಮ ರೆಡ್ಡಿ ಈ ಉತ್ತರವನ್ನು ಕೊಟ್ಟಿದ್ದಾರೆ. ವೇದ ಪರಿಚಯ ಎನ್ನುವ ಈ ಒಂದು ಪುಸ್ತಕವನ್ನು ರೆಡ್ಡಿ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಸಂತೆಯ ಸರಕು. ಉಷಾ ನರಸಿಂಹನ್ ಅವರು ಬರೆದ ಹಾಸ್ಯ ಪ್ರಬಂಧ ಸಂಕಲನ. ನಮ್ಮ ಪ್ರಶ್ನೆ: ಈ ಕ್ರಿಕೆಟ್ ಆಟಗಾರ್ತಿಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಪೂಜಾ ವಸ್ತ್ರಕಾರ್, ಸ್ನೇಹಾ ರಾಣಾ, ಸಬ್ಬಿನೇನಿ ಮೇಘನಾ, ರಾಧಾ ಯಾದವ್. ಮೊದಲಿಗೆ ರೆಡ್ಡಿ, ಆನಂತರ ಶಿಲ್ಪ. ಸಬ್ಬಿನೇನಿ ಮೇಘನಾ. ಆಯ್ಕೆ 3. ಶಿಲ್ಪ. ರಾಧಾ ಯಾದವ್. ರಾಧಾ ಯಾದವ್ ಆಯ್ಕೆ 4. ಸರಿಯಾದ ಉತ್ತರ ಈಗ ಬಂತು. ಸಬ್ಬಿನೇನಿ ಮೇಘನಾ ಉತ್ತರ ಸರಿಯಾಗಿದೆ. ರೆಡ್ಡಿ ಅವರು ಈ ಉತ್ತರವನ್ನು ಕೊಟ್ಟಿದ್ದಾರೆ. ಸಂತೆಯ ಸರಕು ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಸಬ್ಬಿನೇನಿ ಮೇಘನಾ ಅವರು ಬಲಗೈಯಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಬಲಗೈಯಿಂದ ಮೀಡಿಯಂ ಪೇಸ್ ಬೌಲಿಂಗನ್ನು ಮಾಡೋದುಂಟು. ಇವರ ಜರ್ಸಿ ನಂಬರ್ 27. ಇವರು 3 ಏಕದಿನ ಕ್ರಿಕೆಟ್ ಸ್ಪರ್ಧೆಗಳಲ್ಲಿ ಹಾಗೂ 17 T20 ಸ್ಪರ್ಧೆಯಲ್ಲಿ ಭಾರತದ ಪರವಾಗಿ ಭಾಗವಹಿಸಿದ್ದಾರೆ. ಸಬ್ಬಿನೇನಿ ಮೇಘನಾ ಅವರು. ಮುಂದೆ ನಾವು ಕೊಡಲಿದ್ದೇವೆ ಸಮಗ್ರ ತೋಟಗಾರಿಕಾ ಕೈಪಿಡಿ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ, ಬಾಗಲಕೋಟೆ, ಕರ್ನಾಟಕ ಇವರು ಪ್ರಕಟಿಸಿರುವಂತಹ ಕೃತಿ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಇ, ದೆ, ಗ, ರೇ, ಯಾ, ಟ, ನಿ, ಸ. ಶಿಲ್ಪಾ ಅವರು ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಇಟ್ಟರೆ ಸಗಣಿಯಾದೆ. ಇಟ್ಟರೆ ಸಗಣಿಯಾದೆ ಅಂತ ಹೇಳ್ತಾ ಇದ್ದಾರೆ. ರೆಡ್ಡಿಯವರೇ ಸರಿ ಇರಬಹುದಾ? ಇದು ಸರಿ ಇದೆ ಸರ್. ಸರಿ ಇದೆ. ಭಾಸ್ಕರ್ ಸರಿ ಇದೆಯಾ ತಪ್ಪಿದೆಯಾ? ಸರಿ ಇದ್ದರೆ ಪರವಾಗಿಲ್ಲ, ತಪ್ಪಿದ್ರೆ ಸರಿಪಡಿಸ್ಬೋದು.
ಸರಿ. ಉತ್ತರವನ್ನು ನೋಡೋಣ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ನೀನಾರಿಗಾದೆಯೋ ಎಲೆ ಮಾನವ. ಹರಿ ಗೋವು ನಾನು. ಹರಿಹರಿ ಗೋವು ನಾನು. ನಮ್ಮ ಬಾಲ್ಯದಲ್ಲಿ ಓದಿದಂಥ ಒಂದು ಗೀತೆ ಇದು. ಪಠ್ಯದಲ್ಲಿತ್ತು. ಎಸ್ ಜಿ ನರಸಿಂಹಾಚಾರ್ಯ ಅಂತ ಕಾಣುತ್ತೆ ಬರೆದದ್ದು. ಅದ್ಭುತವಾದಂಥ ಗೀತೆ. ಪುಸ್ತಕವನ್ನು ಶಿಲ್ಪ ಅವರಿಗೆ ಕೊಟ್ಟಿದ್ದೇನೆ. 3 ಪುಸ್ತಕವನ್ನು ಕೊಡೋದಕ್ಕೆ ಈಗ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ತ್ರಿಫಲಗಳಲ್ಲಿ ಒಂದು ಹರಿತಕಿ. ಇದರಿಂದ ಬರೆಯಬಹುದು ನೇತ್ಯಾತ್ಮಕ. ರೆಡಿಯವರೇ? ಒಂದು ಉತ್ತರ ಮಾವಿನ ಹಣ್ಣು. ಶಿಲ್ಪ ಮತ್ತು ಭಾಸ್ಕರ್, ಮೊದಲನೇದಕ್ಕೆ ಉತ್ತರ ಕೊಡ್ತೇನೆ. ಆನಂತರ ತಾವು ಪ್ರಯತ್ನ ಪಡಬಹುದು 2 ಮತ್ತು 3ನೇ ಶಬ್ದಕ್ಕೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ. ಒಂದು ಉತ್ತರ. ಇದನ್ನು ಅಳಲೆಕಾಯಿ ಅಂತ ಕರಿತೇವೆ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಹರಿತಕಿ ಅಂತ ಕರೀತಾರೆ. 2 ಉತ್ತರ. ಇದರಿಂದ ಬರೆಯಬಹುದು. ಯಾವುದರಿಂದ ತಾವು ಹೇಳಬೇಕು. ಹೇಳಿ ರೆಡಿಯವರೇ? ಯಾವುದರಿಂದ ಬರೀಬಹುದು? 2 ಉತ್ತರ ಬಳಪ. 3 ಉತ್ತರ. ಯಾರು ಬೇಕಾದರೂ ಬಸರೊತ್ತಿ ಉತ್ತರ ಕೊಡಿ. ನೇತ್ಯಾತ್ಮಕ. ನಮ್ಮ ಕಾರ್ಯಕ್ರಮದಲ್ಲಂತೂ ಪದೇ ಪದೇ ಹೇಳ್ತಾ ಇರ್ತೇವೆ. 3 ಉತ್ತರ. ನಕಾರಾತ್ಮಕ ತಂತ್ರಗಳನ್ನು ಪ್ರಯೋಗಿಸಬೇಡಿ ಅಂತ ಹೇಳ್ತಾನೆ ಇರ್ತೇವೆ. ಈಗ ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ರೆಡ್ಡಿಯವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಭೂಗತ ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಹಾಳು ಮಾಡು, ಕಣ್ಮರೆ ಮಾಡು. ಹಾಳು ಮಾಡು. ಮುಂದಿನ ಪ್ರಶ್ನೆ. ಲಾಭ, ಆದಾಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆದೀಕ, ಅಧಿಕ. ಆದೀಕ. ಮುಂದಿನ ಪ್ರಶ್ನೆ. ಇಲ್ಲಿ ಎಂಬ ಪದದ ವಿರುದ್ಧ ಪದ ಯಾವುದು? ಅಲ್ಲಿ, ಎಲ್ಲಿ. ಅಲ್ಲಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಓದೋದ್ರ ಜೊತೆಗೆ ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕೆಂಪಿಗಿರೋ ಹುಡುಗಿ ಸಣ್ಣಾಕಿ, ಎಂಥವರನ್ನು ಅಳಿಸಾಕಿ. ಅಂದರೆ ಅಳಿಸ್ತಾಳೆ ಅಂತ. ಆ ಚಿಕ್ಕ ಹುಡುಗಿ ಅಳಿಸ್ತಾಳಂತೆ ಎಲ್ಲರನ್ನು. ಯಾರು ಆ ಹುಡುಗಿ? ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ. ಭೂಗತ ಮಾಡು, ಹಾಳು ಮಾಡು ಸರಿಯಾಗಿದೆ. 2 ಉತ್ತರ. ಲಾಭ, ಆದಾಯ, ಆದೀಕ ಸರಿಯಾಗಿದೆ. 3 ಉತ್ತರ. ಇಲ್ಲಿ, ಅಲ್ಲಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ. ಓದೋದ್ರ ಜೊತೆಗೆ ನನ್ನ ಮಗ ಸೇದೋದನ್ನು ಕಲಿತ ನಗರ ಪ್ರದೇಶಕ್ಕೆ ಬಂದು ಮಕ್ಕಳು ಹೇಗೆ ಹಾಳಾಗ್ತಾರೆ ಅಂತ ಹೇಳುತ್ತೆ. 5ನೇ ಪ್ರಶ್ನೆಗೆ ಉತ್ತರ. ಇದು ಗಾಂಧಾರಿ ಮೆಣಸು ಅಥವಾ ಜೀರಿಗೆ ಮೆಣಸು ಅಂತ ಹೇಳ್ತೇವೆ. ಇಷ್ಟೇ ಶುದ್ಧ ಇರುತ್ತೆ. ತಿಂದುಬಿಟ್ರೆ ಮಾತ್ರ ಮುಗೀತು ಕಥೆ. 3 ಗಂಟೆ 4 ಗಂಟೆ ಆದರೂ ಖಾರ ಕಡಿಮೆ ಆಗಲ್ಲ. ಆದರೆ ಔಷಧಗಳಲ್ಲಿ ಇದನ್ನು ಬಳಸೋದು ಉಂಟು. ಎಷ್ಟು ಸರಿ ಉತ್ತರ ಆಯಿತು? 3 ಸರ್. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಶಿಲ್ಪ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಬುಲತಾಪಿ ಹೊಡೆ ಎಂಬ ನುಡಿಕಟ್ಟಿನ ಅರ್ಥವೇನು? ಸುಳ್ಳು ಹೇಳು, ಸತ್ಯವನ್ನು ಹೇಳು. ಸುಳ್ಳು ಹೇಳು. ಮುಂದಿನ ಪ್ರಶ್ನೆ. ಮೊದಲನೆಯವನು ಪೂರ್ವಿಕ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅದ್ಯ, ಆದ್ಯ. ಆದ್ಯ. ಮುಂದಿನ ಪ್ರಶ್ನೆ. ಮಾನಸರೋವರ, ರಾಕ್ಷಸತಳ ಸರೋವರಗಳಲ್ಲಿ ಯಾವ ರೀತಿಯ ನೀರಿದೆ? ಮೊದಲನೇದು ಸಿಹಿ, ಉಪ್ಪು. ಉಪ್ಪು, ಸಿಹಿ. ಉಪ್ಪು, ಸಿಹಿ. ಉಪ್ಪು, ಸಿಹಿ ಅಂದರೆ ಮಾನಸ ಸರೋವರದಲ್ಲಿ ಉಪ್ಪು ನೀರಿದೆ, ರಾಕ್ಷಸ ತಳದಲ್ಲಿ ಸಿಹಿ ನೀರಿದೆ ಅಂತ ತಮ್ಮ ಉತ್ತರದ ಆಶಯ ಅಲ್ವಾ? ಉತ್ತರವನ್ನು ನೋಡೋಕ್ಕೆ ಮೊದಲು 4ನೇ ಪ್ರಶ್ನೆಯನ್ನು ನೋಡಿಬಿಡೋಣ. ಈ ಗಾದೆಯನ್ನು ಪೂರ್ಣಗೊಳಿಸಿ ಓದು ಒಕ್ಕಾಲು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ
ನಾಲವಾರದ ನಂದಿಕೋಲು, ತಾಳಿಕೋಟೆಯ ಗಾಳಿಪಟ, ಮುದ್ದೆ ಬಿಹಾಳದ ಮುತ್ತಿನ ಚೆಂಡು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಬುಳತಾಪಿ ಹೊಡೆ, ಸುಳ್ಳು ಹೇಳು ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಆದ್ಯ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಮಾನಸ ಸರೋವರದಲ್ಲಿ ಸಿಹಿ ನೀರಿದೆ, ರಾಕ್ಷಸ ತಳದಲ್ಲಿ ಉಪ್ಪು ನೀರಿದೆ. ಹತ್ತಿರದಲ್ಲೇ ಇವೆ, ಆದರೆ ಒಂದರಲ್ಲಿ ಸಿಹಿ ಇನ್ನೊಂದರಲ್ಲಿ ಉಪ್ಪು. ಯಾಕೆ ಗೊತ್ತಿಲ್ಲ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು. ಐದನೇ ಪ್ರಶ್ನೆಗೆ ಉತ್ತರ ಜೋಳದ ಗಿಡದ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ಟು? ಎರಡಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಭಾಸ್ಕರ್ ಅವರಿಗೆ ಬರ್ತಾ ಇದೆ. ಭಾಸ್ಕರ್ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ಭುಜ ತಟ್ಟಿಕೊಳ್ಳು ಎಂಬ ನುಡಿಗಟ್ಟಿನ ಅರ್ಥವೇನು? ಜಗಳಕ್ಕೆ ಆಹ್ವಾನಿಸು, ಜಂಬ ಕೊಚ್ಚಿಕೊಳ್ಳು. ಜಂಬ ಕೊಚ್ಚಿಕೊಳ್ಳು. ಮುಂದಿನ ಪ್ರಶ್ನೆ, ನೀರು ಜಲ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಪ, ಆಪ. ಅಪ. ಮುಂದಿನ ಪ್ರಶ್ನೆ, ರಾವಣಾಸುರನು ಯಾವ ಪರ್ವತವನ್ನು ಎತ್ತಲು ಪ್ರಯತ್ನಿಸಿದನು? ಕೈಲಾಸ ಪರ್ವತ, ಅನ್ನಪೂರ್ಣ ಪರ್ವತ. ಕೈಲಾಸ ಪರ್ವತ. ಮುಂದಿನ ಪ್ರಶ್ನೆ, ಕಟ್ಟಿಕೊಟ್ಟ ಬುತ್ತಿ. ಕಟ್ಟಿಕೊಟ್ಟ ಬುತ್ತಿ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಬೆಳ್ಳಿ ಮುಖ, ಕೆಂಪು ಜಡೆ, ಚಿನ್ನದ ಮೂಗು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಭುಜ ತಟ್ಟಿಕೊಳ್ಳು, ಜಂಬ ಕೊಚ್ಚಿಕೊಳ್ಳು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎರಡನೇ ಪ್ರಶ್ನೆಗೆ ಉತ್ತರ ನೀರು ಜಲ ಅಂದರೆ ಆಪ ಆಗುತ್ತೆ, ಅಪ ಅಲ್ಲ. ಮೂರನೇ ಪ್ರಶ್ನೆಗೆ ಉತ್ತರ ಕೈಲಾಸ ಪರ್ವತ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕಟ್ಟಿಕೊಟ್ಟ ಬುತ್ತಿ, ಹೇಳಿಕೊಟ್ಟ ಮಾತು ಒಂದೇ. ಬುತ್ತಿ ಕಟ್ಟಿಕೊಟ್ರೆ ಎಷ್ಟೊತ್ತು ಬರುತ್ತೆ? 1 ಹೊತ್ತು 2 ಹೊತ್ತು ಅಷ್ಟೇ. ಹಾಗೆ ಬೇರೆಯವರು ಹೇಳಿಕೊಟ್ಟ ಮಾತು ಸಹ ಉಪಯೋಗಕ್ಕೆ ಬರೋಲ್ಲ. ಸ್ವಂತ ಬುದ್ಧಿಯನ್ನು ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮ ಹಿರಿಯರು. ಐದನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಪಾರಿಜಾತ ಹೂವಿನ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಪುರುಷೋತ್ತಮ ರೆಡ್ಡಿ ಅವರಿಗೆ ದೊರೀತಾ ಇದೆ 3, 4, 7 ಪುಸ್ತಕ ತಮಗೆ ದೊರೀತಾ ಇದೆ. ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಶಿಲ್ಪಾ ಅವರಿಗೆ 3, 2, 5 ಪುಸ್ತಕ ತಮಗೆ ಸ್ವೀಕರಿಸಿ. ಅಭಿನಂದನೆಗಳು. ಭಾಸ್ಕರ್ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ. ಅಭಿನಂದನೆ. ಮನೆಯಲ್ಲಿ ಒಳ್ಳೆ ಹುಳಿ ಮಾಡಿದ್ದೀವಿ. ಹೆಣ್ಣುಮಕ್ಳು ಏನು ಮಾಡ್ತಾರೆ, ಸರಿಯಾಗಿದೆಯೋ ಇಲ್ವೋ, ಉಪ್ಪು ಖಾರ ಅಂತ ಒಂದು ಚೂರು ಬಾಯಿಗೆ ಹಾಕ್ಕೊಂಡು ನೋಡ್ತಾರೆ. ಉಪ್ಪು ಜಾಸ್ತಿ ಆಗಿಬಿಟ್ಟಿದೆ. ಏನು ಮಾಡೋದು, ಮುಖ ಎಲ್ಲ ಸಿಂಡಿಸ್ಕೊಂಡು ಏನು ಮಾಡೋದು ನೋಡ್ತಾರೆ. ಉಪ್ಪು ಜಾಸ್ತಿ ಆಗೋಗಿದೆಯಲ್ಲ, ಒಂಚೂರು ನೀರು ಹಾಕ್ಕೊಂಡು ಬಾ ಅಂತ ನೋಡ್ತಾರೆ. ನೀರು ಹಾಕಿದ್ರೆ ರುಚಿ ಕೆಡುತ್ತೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಆಲೂಗಡ್ಡೆ ತಗೊಂಡು 4 ಹೋಳು ಮಾಡಿ ಅದನ್ನು ಹಾಕಿಬಿಟ್ರೆ, ಅಥವಾ ಸೇಬಿನ ಹಣ್ಣು ಇದ್ದರೆ ಅದನ್ನು ಒಂದು 3-4 ಹೋಳು ಮಾಡಿ ಅದರಲ್ಲಿ ಹಾಕಿಬಿಟ್ರೆ, ಇವು ಆ ಹುಳಿಯಲ್ಲಿ ಸಾರಲ್ಲಿ ಇರ್ತಕ್ಕಂಥ ಹೆಚ್ಚಿನ ಉಪ್ಪಿನ ಅಂಶವನ್ನು ಹೀರಿಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ಮರೀದೆ ಈ ಆಲೂಗಡ್ಡೆನ ಅಥವಾ ಆ್ಯಪಲನ್ನು ತೆಗೆದು ಪಕ್ಕಕ್ಕಿಟ್ಟು ಆನಂತರ ಹುಳಿಯನ್ನು ಸಾರನ್ನು ಬಡಿಸ್ಬಹುದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.